ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತು ಏನಂದರೆ ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ಶುಕ್ರವಾರ, ಇವತ್ತು ವಾರನೂ ಮಾಡಬೇಕು. ಇವತ್ತು ಲಾಸ್ಟ್ ಆಷಾಢ ಅನಿಸುತ್ತೆ. ಸೊ ಇವತ್ತು ವಾರನೂ ಮಾಡಿ ಪೂಜೆ ಎಲ್ಲ ಮಾಡಬೇಕು. ಸೊ ಇವತ್ತು ನಿಮ್ಗೆ ಗೊತ್ತಾಗಿರುತ್ತೆ ವ್ಲಾಗ್ಗಳಲ್ಲಿ ರೈಸ್ ಐಟಮ್ ತಿನ್ಬಾರ್ದು ಅಂತ ಹೇಳಿದಾರಲ್ಲ. ಸೊ ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಮುದ್ದೆ ಚಪಾತಿ ಎರಡನೇ ನಾನು ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ಇವಾಗಲೂ ಕೂಡ ಬೆಳಗ್ಗೆಗೆ ನಾಷ್ಟ ಆ ಥರ ಏನು ಮಾಡ್ತಾಯಿಲ್ಲ, ಮುದ್ದೆನೇ ಮಾಡ್ತಾಯಿದ್ದೀನಿ. ತರಕಾರಿ ಸಾಂಬಾರು, ಮುದ್ದೆ, ರೈಸ್ ಇಷ್ಟು ಮಾಡ್ತಾಯಿದ್ದೀನಿ. ಸೊ ಇವತ್ತು ಹೇಗೆ ಹೋಗುತ್ತೆ ವ್ಲಾಗ್ ಅಂತ ನೋಡಿ. ಇವತ್ತು ವಾರನೂ ಕೂಡ ಇದೆಯಲ್ವ. ಸೊ ಹಾಗಾಗಿ ನಾನು ಮತ್ತು ಮಾವ ಇಬ್ಬರು ಹೊಲಕ್ಕೆ ಹೋಗಿದ್ದಾರೆ, ನಮ್ಮ ಹಸ್ಬೆಂಡು ಕೆಲ್ಸಕ್ಕೆ ಹೋಗಿದ್ದಾರೆ. ಸೊ ಅಷ್ಟೇ ಗೈಸ್. ಇವಾಗ ಬೇಗ ಬೇಗ ಅಡುಗೆ ಎಲ್ಲ ಮಾಡಿ ನೆಕ್ಸ್ಟು ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಇಷ್ಟು ದಿನ ಏನಂದರೆ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ಎಲ್ಲ ಕೆಲಸ ಮಾಡಿ ಆಮೇಲೆ ಏನಪ್ಪ ನಾನು ತಿಂಡಿ ಮಾಡ್ತಾಯಿದ್ದಿದ್ದು. ಆದರೆ ಈಗ ಆಗಲ್ಲ. 8:30 9 ಗಂಟೆ ಮ್ಯಾಕ್ಸಿಮಮ್, ಅಷ್ಟರಲ್ಲಿ ನಾನು ಹೊಟ್ಟೆಗೆ ತಿನ್ನಲಿಲ್ಲ ಅಂದರೆ ಮುಗೀತು ನನ್ನ ಕತೆ. ಅಂದರೆ ಫುಲ್ ಸುಸ್ತಾಗಿ ಮಲ್ಕೊಬಿಡೋಂಗೆ ಆಗುತ್ತೆ. ಅದಕ್ಕೋಸ್ಕರ ಫಸ್ಟು ಅಡುಗೆ ಮಾಡಿ ತಿಂದು ಆಮೇಲೆ ಮಾಮೂಲಿ ಎಲ್ಲ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅಷ್ಟೇ ಗೈಸ್. ಸೊ ಬೇಗ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬೇಳೆ ಕೂರಿಸ್ಕೊಂಡಿದ್ದೀನಿ, ವೆಜಿಟೇಬಲ್ಸ್ ಕಟ್ ಮಾಡಾಯಿತು, ಮಸಾಲೆನೂ ರುಬ್ಬಾಯಿತು. ಈಗ ಮಾಡಬೇಕಷ್ಟೆ. ಮುದ್ದೆ ಮಾಡ್ತಿದ್ದೀನಿ ಗೈಸ್. ಸಾಂಬಾರು ರೈಸ್ ಎಲ್ಲ ಆಯಿತು. ಮುದ್ದೆ ಮಾಡಿಬಿಟ್ರೆ ಮುಗಿತು. ನೆಕ್ಸ್ಟ್ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಪಾಪ ಇದು ಒಂದೇ ಆಗ್ಬಿಟ್ಟು ಅದಕ್ಕೆ ಸಿಕ್ಕಾಬಿಟ್ಟೆ ಬೇಜಾರಾಗಿಬಿಟ್ಟಿದೆ ಗೈಸ್. ಯಾವಾಗಲೂ ಸುಮ್ಮನೆ ಕೂಗೊಳ್ಳೋದೇ ಇದ್ರ ಕೆಲಸ. ಮುದ್ದೆ ಬೇಯೋಷ್ಟರೊಳಗಡೆ ಹೋಗಿ ನಾನು ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬಂದುಬಿಡ್ತೀನಿ. ಆಮೇಲೆ ಎಲ್ಲ ತಿಂದುಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋದು ಅಷ್ಟೇ ಗೈಸ್. ಹೇಗೆ ಊಟ ಹಾಕಿ ಕೊಟ್ಟು ಕಳಿಸ್ತಿದ್ದೀನಿ ಗೈಸ್. ಏನಿಲ್ಲ, ಇದರಲ್ಲಿ ಅನ್ನ ಮುದ್ದೆ ಇದೆ, ಹಾಗೆ ಇದರಲ್ಲಿ ಸಾಂಬಾರು, ಈ ನೀರಲ್ಲೇ ಇರುತ್ತೆ, ಹಾಗೆ ಪ್ಲೇಟ್ ಹಾಕಿ ಕೊಟ್ಟು ಕಳಿಸಿದ್ವಿ. ಸೊ ಗೈಸ್, ಇವಾಗ ನಮ್ಮ ಮಾವವ್ರು ಬಂದು ಊಟ ಮಾಡಿಕೊಂಡು ನಮ್ಮ ಅತ್ತೆಗೂ ಕೂಡ ಅಲ್ಲಿ ಹೊಲ್ತಕ್ಕೆ ಊಟ ತಗೊಂಡು ಹೋದರು. ನಮ್ಮ ಅತ್ತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ಸೊ ನಾನೀಗ ನಂದು ಕೂಡ ಊಟ ಆಯ್ತಲ್ವ, ಈಗ ನಾನು ಕೂಡ ಕೆಲಸ ಸ್ಟಾರ್ಟ್ ಮಾಡ್ಕೊಬೇಕು. ಬೇಗ ಎಲ್ಲ ಕೆಲಸ ಮಾಡಿಬಿಟ್ರೆ ಒಂದು ರೌಂಡ್ ನಿದ್ದೆ ಮಾಡ್ಬೋದು. ಈ ಟೈಮಲ್ಲಿ ನಿದ್ದೆ ತುಂಬ ಇಂಪಾರ್ಟೆಂಟ್. ಸೊ ನಿದ್ದೆ ಮಾಡಬೇಕು. ಅಂದರೆ ನಂಗೆ ನೈಟು ಕರೆಕ್ಟಾಗಿ ನಿದ್ದೆ ಬರ್ತಾಯಿಲ್ಲ ಗೈಸ್. ಅದಕ್ಕೋಸ್ಕರ ಇವಾಗಾದರೂ ಮಲ್ಕೊಂಡ್ರೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಬೋದು ನಿದ್ದೆನ. ಸೊ ಅದಕ್ಕೋಸ್ಕರ ಇವಾಗ ಬೇಗ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟು ಮಲ್ಕೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳೋಕ್ಕಾಗಲ್ಲ. ಕೆಲಸ ಮಾಡ್ತಾ ಸಿಗ್ತೀನಿ ಗೈಸ್ ಅಷ್ಟೇ. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸಿ. ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಪಾತ್ರೆ ಎಲ್ಲ ತೊಳೆದಿಟ್ಬಿಡ್ತೀನಿ ನಾನು ಅಲ್ಲಲ್ಲೇ. ಇವಾಗ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಸ್ಲ್ಯಾಬೆಲ್ಲ ಒರೆಸ್ಕೊಂಡು ಕ್ಲೀನಾಗಿ ಫಸ್ಟು ಕಿಚನ್ ಕ್ಲೀನ್ ಮಾಡಿಬಿಡ್ಬೇಕು. ನನಗೆ ಕಿಚನಲ್ಲೂ ಸ್ವಲ್ಪ ಜಾಸ್ತಿ ಕಸ ಅಂತ ಸಿಗೋದು. ಸೊ ಅದಕ್ಕೋಸ್ಕರ ಈಗ ಕಿಚನ್ನ ಫಸ್ಟು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಎಲ್ಲ ಕ್ಲೀನ್ ಮಾಡಬೇಕು. ಸೋಫಾ ಎಲ್ಲ ಕ್ಲೀನಾಗಿ ಧೂಳೆಲ್ಲ ಹೊಡೆದು ಎಲ್ಲ ಕ್ಲೀನ್ ಮಾಡಾಯಿತು. ಕಿಚನು ಕೂಡ ಕ್ಲೀನಾಗಿದೆ. ಈಗ ಹಾಲೆಲ್ಲ ಗುಡಿಸ್ತಾಯಿದ್ದೀನಿ. ಕಸ ನೋಡ್ತಿರ್ಬೋದು ಎಷ್ಟಿದೆ ಅಂತ. ಸೊ ಇವೆಲ್ಲ ಗುಡಿಸ್ಬೇಕು ಗೈಸ್. ಡೈಲಿ 2 ಸಲ ಕಸ ಗುಡಿಸ್ತೀವಿ. ಆದ್ರೂ ಏನು ಇಷ್ಟೊಂದು ಕಸ ಬರುತ್ತೆ ಡೈಲಿ ಅಂತ ನನಗಂತೂ ಗೊತ್ತಾಗಲ್ಲ. ಎಲ್ಲಿ ಇರ್ತದೋ ಇಷ್ಟೊಂದು ಕಸ ನನಗಂತೂ ಗೊತ್ತಿಲ್ಲ. ಡೈಲಿ 2 ಸಲ ಕಸ ಗುಡಿಸಿದ್ರು ಇಷ್ಟೊಂದು ಕಸ. ಮನೇಲಿ ಇದೇ ರೀತಿ ಡೈಲಿ ಕಸ ಇಷ್ಟೇ ಸಿಗುತ್ತಾ ಅಂತ ಕಮೆಂಟ್ ಮಾಡಿ ಗೈಸ್. ನಾನು ಡೈಲಿ 2 ಸಲ ಗುಡಿಸ್ತೀನಿ ಆಯಿತಾ, ಮಾರ್ನಿಂಗು ಇನ್ನು ಸಂಜೆ. ನೋಡಿ ಎಷ್ಟು ಕಸ ಸಿಗುತ್ತೆ ಅಂತ. ಅಯ್ಯಪ್ಪ ಸುಸ್ತಾಯಿತು. ಮುದ್ದೆ ತಂದು ಹಾಕಿದ್ದೀನಿ. ಈಗ ನೀರಲ್ಲಿ ಎಸ್ಬಿಟ್ಟು ಆಮೇಲೆ ಮನೆ ಒರೆಸ್ತೀನಿ. ನೀರು ಕಾಯ್ಕೊಳ್ಳುತ್ತೆ ಅಷ್ಟರೊಳಗಡೆ. ಏನಪ್ಪ ನಿಂಗೋಳು. ಹಾಂ, ಈಗ ಮನೆ ಒರೆಸ್ಬೇಕು. ನೀರಲ್ಲಿ ಎಷ್ಟಾಗಿದೆ ಗೈಸ್. ಇವಾಗ ಮನೆ ಒರೆಸ್ತಾಯಿದ್ದೀನಿ. ಇದ್ರದ್ದು ಲಿಂಕ್ ಏನಾದರೂ ಬೇಕಂದರೆ ನಿಮಗೆ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ಲಿಂಕ್ ಹಾಕಿರ್ತೀನಿ, ಇಲ್ಲಾಂದರೆ ನಾನೇ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ಹೋಗಿ ಒಂದು ಸಲ ಚೆಕ್ ಮಾಡಿ. ನಿಮಗೇನಾದರೂ ಬೇಕಂದರೆ ಒಂದು ಸಲ ಪರ್ಚೇಸ್ ಮಾಡಿ. ತುಂಬಾ ಚೆನ್ನಾಗಿದೆ. ನಂಗೆ ಪರ್ಸ್ನಲಿ ಇಷ್ಟ ಆಯಿತು. ನೋಡಿ ಈ ರೀತಿಯಾಗಿದೆ. ಈಗ ಮನೆ ಒರೆಸ್ಬಿಟ್ರೆ ಮುಗೀತು ಗೈಸ್. ನೀವು ಮುಖ ತೊಳೆದಿರ್ಬೋದು ಅಂದ್ಕೊಂಡಿರ್ಬೋದು, ಬಟ್ ಎಷ್ಟು ಸ್ವೆಟ್ಟಾಗಿದ್ದೀನಿ ಅಂದರೆ ಜಿಮ್ಮಲ್ಲಿ ಹೋಗಿ ವರ್ಕೌಟ್ ಮಾಡ್ತಾರಲ್ಲ ಅವ್ರಿಗೆ ಸ್ವೆಟ್ ಆಗ್ತಾರಲ್ಲ ಆ ಥರ ಸ್ವೆಟ್ ಆಗಿದ್ದೀನಿ ನೋಡಿ. ಎಷ್ಟು ಬೆವರು ಕಡ್ದಿದೆ ಅಂತ. ಕೆಲಸ ಮಾಡಿ ಸುಸ್ತಾಯಿತು. ಇದೇ ಫಸ್ಟ್ ಟೈಮ್ ಈ ಥರ ಬಂದಿರೋದು. ಸ್ವಲ್ಪ ಲೈಟಾಗಿ ಬರ್ತಿತ್ತು. ಇವತ್ತು ಯಾಕೋ ಜಾಸ್ತಿ ಕೆಲಸ ಮಾಡಿಬಿಟ್ಟಿದ್ದೀನಿ ಅನಿಸುತ್ತೆ. ಏನು ಬೆವರು ಕಿತ್ಕೊಬತ್ತೈತೆ. ಎಲ್ಲ ಆಯಿತು. ಈಗ ಸ್ನಾನ ಮಾಡಬೇಕಷ್ಟೇ. ನೀರು ಕಾಯ್ದಬೇಕಾದ್ಮೇಲೆ ಅಷ್ಟೇ ಆಮೇಲೆ ಪೂಜೆ ಮಾಡಬೇಕು.
ಬಿಟ್ಬಿಡ್ತೀನಿ, ಬೇಗ ಆರ್ಕೊಳ್ಳುತ್ತೆ. ಆರಿದೆ ಈಗ. ಈ ರೋಸು ನಮ್ಮದೇ ಗಿಡದಲ್ಲಿ ಬೆಳೆದಿರೋದು. ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರು. ಸೊ ಪೂಜೆ ಎಲ್ಲ ಮಾಡಿ, ಎಲ್ಲ ಒರೆಸಿ ಪೂಜೆ ಎಲ್ಲ ಮಾಡಿ ಹೋಗಿ ಒಂದು ರೌಂಡ್ ನಿದ್ದೆ ಮಾಡಿದೆ. ನಿದ್ದೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಫ್ರೂಟ್ಸ್ ತಿನ್ನೋಣ ಅಂತ ತಿಂತಾಯಿದ್ದೀನಿ. ಈಗ ಫ್ರೂಟ್ಸ್ ತಿನ್ನೋ ಟೈಮ್ ಗೈಸ್. ಟಿ ವಿ ನೋಡಿಕೊಂಡು ಊಟ ಆಯಿತು, ಫ್ರೂಟ್ಸ್ ತಿಂತಾಯಿದ್ದೀನಿ. ವೆದರ್ ನೋಡಿ ಗೈಸ್ ಯಾವ ರೀತಿ ಇದೆ ಅಂತ. ಈ ರೀತಿ ಇದ್ದರೂ ಕೂಡ ಮಳೆ ಬರಲ್ಲ. ನಂದು ವಾಕಿಂಗು ಟೈಮ್ಸ್ ಇನ್ನೇನೋ ಮುಗೀತು. 5 ಗಂಟೆಯಿಂದ 6 ಗಂಟೆ ಗಂಟ ವಾಕಿಂಗು. ಇನ್ನು 10 ನಿಮಿಷ ಇದೆ, ಮಾಡಿಕೊಂಡು ನೆಕ್ಸ್ಟ್ ಹೋಗಿ ಎಕ್ಸಸೈಸ್ ಮಾಡಿ ಮುಖ ಎಲ್ಲ ತೊಳೆದು ಫ್ರೆಶ್ ಆಗಿ ಹೋಗ್ಬೋದು ಅಷ್ಟೇ ಗೈಸ್. ಮತ್ತೆ ವಾಕಿಂಗ್ ಎಲ್ಲ ಮುಗಿಸಿ ಬಂದು ತಿರ್ಗಾ ಫ್ರೆಶ್ ಅಪ್ ಆಗಿ ನಾನು ಪೂಜೆ ಎಲ್ಲ ಮಾಡಿದೆ. ಆಮೇಲಿಂದ ಇನ್ನು ನೈಟ್ ಆಗಿತ್ತಲ್ಲ, ಇನ್ನು ಊಟ ಮಾಡಿ ಹಾಲೆಲ್ಲ ಕುಟ್ಕೊಂಡು ಮಲ್ಕೊಳ್ಳೋದಷ್ಟೇ ನನ್ನ ಕೆಲಸ. ಸೊ ಇದಿಷ್ಟು ನನ್ನ ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬಾಯ್.